ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂಥ, ನೋಡೋದಕ್ಕೆ ಕಲರ್ಫುಲ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ತಿದ್ದೀನಿ. ತುಂಬಾ ಈಸಿಯಾಗಿರುತ್ತೆ ಮತ್ತು ತುಂಬಾ ಟೇಸ್ಟಾಗಿರುವಂಥ ಈ ಬ್ರೇಕ್ಫಾಸ್ಟ್ ಮಕ್ಕಳಿಗೆ, ಎಕ್ಸ್ಪೆಷಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇದರಲ್ಲಿ ಹಾಕಿರುವಂಥ ವೆಜಿಟೇಬಲ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಿದ್ರೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 5 ನಿಮಿಷದಲ್ಲಿ 5 ಮಿನಿಟ್ಸ್ ರೆಸಿಪಿ ಅಂತಲೇ ಹೇಳ್ಬಹುದು ಮತ್ತು ಬ್ಯಾಚುಲರ್ ರೆಸಿಪಿ ಅಂತ ಕೂಡ ಹೇಳಬಹುದು. ಯಾಕೆ ಅಂತಂದರೆ ಯಾವುದೇ ರುಬ್ಬುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಆಯಿಲ್ ಹಾಕ್ಬಿಟ್ಟು ಇದಕ್ಕೆ ಜೀರಿಗೆ, ಸಾಸಿವೆ ಹಾಕಿದ್ದೀನಿ, ಜೊತೆಗೆ ಕರಿಬೇವು ಮತ್ತು ಹಸಿಮೆಣ್ಸಿಕಾಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇದ್ರ ಜೊತೆಗೆ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ನೋಡಿ, ಒಂದು ದೊಡ್ಡ ಸ್ಪೂನಲ್ಲಿ ಉದ್ದಿನ ಬೇಳೆಯನ್ನು ಹಾಕೋತಾ ಇದ್ದೀನಿ. ಇದು ಕಡಲೆ ಬೀಜ ಮತ್ತು ನಾವು ಕ್ಯಾಪ್ಸಿಕಮ್ ಹಾಕ್ತೀವಿ ಇದಕ್ಕೆ, ಮತ್ತು ಟೊಮೊಟೊ, ವಿಟಮಿನ್ ಸಿ ಆಗ್ಬೋದು, ಪ್ರೋಟೀನ್ಸ್ ಆಗ್ಬೋದು, ಈಗ ಹೈ ಫೈಬರ್ ಆಗ್ಬೋದು. ಕಡಲೆ ಬೀಜ ಎಲ್ಲ ಹಾಕಿರೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದರಿಂದ ಕಡಲೆ ಬೀಜ ನಮಗೆ ಅನ್ನದಲ್ಲಿ ಕಡಲೆ ಬೀಜ ಅವೆಲ್ಲ ಸಿಗ್ತಾ ಇದ್ದರೆ ಜೊತೆಗೆ ತರಕಾರಿನೂ ತಿನ್ನುವಂಥ ಇಷ್ಟ ಆಗುತ್ತೆ ಮಕ್ಕಳಿಗೆ. ಅದಕ್ಕೋಸ್ಕರನೇ ಈ ರೀತಿ ಎಲ್ಲ ಇದು ಲಂಚ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಅವ್ರಿಗೆ ಬಾಡಿಗೆಲ್ಲನೂ ಸೇರಿಸ್ಬೇಕು ಅಂತಂದರೆ ನಾವು ಈ ರೀತಿ ಎಲ್ಲ ರುಚಿ ರುಚಿಯಾಗಿ ಮಾಡಿ ಕೊಡಬೇಕಾಗತ್ತೆ. ಎಕ್ಸ್ಪೆಷಲಿ ತರಕಾರಿ ಅಂದರೆ ಮಕ್ಕಳು ಸಾಮಾನ್ಯವಾಗಿ ತಿನ್ನಲ್ಲ. ಹಾಗಾಗಿ ಈ ರೀತಿ ಎಲ್ಲ ಮಾಡಿಕೊಟ್ರೆ, ನಾವು ಈ ರೈಸ್ ಒಳಗಡೆಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾವು ಮಾಡೋದ್ರಿಂದ ಅದು ತುಂಬಾ ಚೆನ್ನಾಗಿ ಇದಾಗತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈಗ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ದಪ್ಪ ಮೆಣಸಿಕಾಯನ್ನು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಜಾಸ್ತಿ ಏನು ಮೆತ್ತಗಾಗೋವರೆಗೂ ಬೇಯಬೇಕು ಅನ್ನುವಂಥದ್ದೇನೂ ಇಲ್ಲ. ಸಿಂಪಲ್ಲಾಗಿ ಒಂದು 50% ಅಷ್ಟು ಬೆಂದರೆ ಸಾಕಾಗತ್ತೆ. ಅದು ತಿಂತಾ ಇದ್ದಾಗ ಬಾಯಿಗೆ ಸಿಗ್ತಾ ಇರಬೇಕು, ಕ್ರಂಚಿಯಾಗಿರಬೇಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಬರೋದಿಲ್ಲ. ಈಗ ಇದಕ್ಕೆ ಸ್ವಲ್ಪ ಸಾಂಬಾರು ಪೌಡರ್ ಅಂತಂದರೆ ಬೇಳೆ ಸಾಂಬಾರು ಪೌಡರನ್ನು ಹಾಕೋತಾ ಇದ್ದೀನಿ. ಟೇಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬೇಳೆ ಸಾಂಬಾರು ಮನೆಯಲ್ಲೇ ಮಾಡಿರುವಂಥದ್ದು ಇಲ್ಲ ಅಂತಂದರೆ ನೀವು ಸ್ವಲ್ಪ ಮೆಣಸಿಕಾಯಿ ಪುಡಿ ಮತ್ತು ಧನಿಯಾ ಪುಡಿಯನ್ನು ಹಾಕೋಬೋದು. ಜೊತೆಗೆ ನಾನು ಇದಕ್ಕೆ ಒಂದು ಹುಳಿ ಟೊಮೊಟೊನ ಒಂದು 2ರಿಂದ 3 ಕಟ್ ಮಾಡಿ ಹಾಕಿದ್ದೀನಿ. ದಪ್ಪದಾದರೆ ಒಂದು 2 ಸಾಕಾಗುತ್ತೆ. ಮತ್ತು ಇನ್ನೊಂದು ಏನಂದರೆ, ನಾವು ಎಷ್ಟು ಕನ್ಸಿಸ್ಟೆನ್ಸಿ ಮಾಡ್ತಿದ್ದೀವಿ ಅದ್ರ ಮೇಲೆ ನೀವು ಕ್ವಾಂಟಿಟಿಯನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಮಾಡ್ತಾ ಇರುವಂಥದ್ದು ಇಬ್ರಿಗಾಗುವಷ್ಟು ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದ್ರಿಂದ ಇಷ್ಟು ಮಸಾಲೆ ಸಾಕಾಗತ್ತೆ. ನೋಡಿ, ಟೊಮೊಟೊ ಮೆತ್ತಗಾಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಜೊತೆಗೆ ನಮಗೆ ಇದು ಲೇಟ್ ಆಗುತ್ತೆ ಅನ್ನೋದಾದರೆ ಟೊಮೊಟೊ ಪೇಸ್ಟನ್ನು ಮಾಡಿ ಕೂಡ ಹಾಕಿ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ಈಗ ಇದಕ್ಕೆ ನೋಡ್ಬೋದು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೊತೆಗೆ ನಾನು ಇದಕ್ಕೆ ಅನ್ನನ ಬೆರೆಸ್ಕೊತಾ ಇದ್ದೀನಿ. ಅನ್ನ ಯಾವ ರೀತಿ ಅಂದರೆ, ಅನ್ನನ ರೆಡಿ ಮಾಡಿ ಎತ್ತಿಟ್ಬಿಡ್ಬೇಕು. ಅನ್ನ ತಣ್ಣಗಾಗಬೇಕು. ಅನ್ನ ಬಿಸಿ ಇದ್ದಂಗೆ ಹಾಕ್ಬಿಟ್ರೆ ಏನಾಗುತ್ತೆ, ಮುದ್ದೆ ರೀತಿ ಆಗಿಬಿಡುತ್ತೆ. ಹಾಗಾಗಿ ನಾವು ಅನ್ನನ ಇದು ಮಾಡ್ಕೋಬೇಕು. ಮತ್ತು ಅನ್ನಕ್ಕೆ ನಾನು ಉಪ್ಪನ್ನು ಹಾಕ್ಬಿಟ್ಟು ಅನ್ನ ಮಾಡಿಕೊಂಡಿದ್ದೀನಿ. ಜೊತೆಗೆ ನಾನು ಈರುಳ್ಳಿ ಇದು ಮಾಡುವಾಗ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಉಪ್ಪನ್ನು ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕಬೇಕಾಗತ್ತೆ. ಅನ್ನಕ್ಕೆ ನಾವು ಉಪ್ಪನ್ನು ಹಾಕಿ ಮಾಡಿಲ್ಲ ಅಂತಂದರೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ 5 ನಿಮಿಷದಲ್ಲಿ ನಮಗೆ ಒಂದು ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಫೈನಲ್ ಟಚ್, ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಕಸೂರಿ ಮೇಥಿ ಬೇಕು ಅಂತಂದರೆ ಲಾಸ್ಟಲ್ಲಿ ಕಸೂರಿ ಮೇಥಿಯನ್ನು ಹಾಕಿ ಮಿಕ್ಸ್ ಕೊಟ್ಟರೆ ಅಲ್ಲಿಗೆ ನಮಗೆ ಈ ರೈಸು, ನಾವು ಇದನ್ನು ಟೊಮೊಟೊ ರೈಸ್ ಅಂತಾದರೂ ಕರಿಬೋದು ಅಥವಾ ಕ್ಯಾಪ್ಸಿಕಮ್ ರೈಸ್ ಅಂತಾದರೂ ಕರಿಬೋದು. ತುಂಬಾ ಟೇಸ್ಟಿಯಾಗಿರುವಂಥ ಈ ಬ್ರೇಕ್ಫಾಸ್ಟ್ 5 ಮಿನಿಟ್ಸಲ್ಲೇ ರೆಡಿಯಾಗಿಬಿಡತ್ತೆ. ಹಾಗಾಗಿ ತುಂಬಾ ರುಚಿಯಾಗಿ ಬರುತ್ತೆ ಇದು. ಈ ರೀತಿ ಒಮ್ಮೆ ಟೈಮ್ ಇಲ್ಲ ಅನ್ನುವಂಥ ಆದಾಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲರ ಮನೆಯಲ್ಲೂ ಕಾಮನ್ನಾಗಿರುತ್ತೆ. ನೋಡಿ, ಲಾಸ್ಟಲ್ಲಿ ನಾನು ಇದಕ್ಕೆ ಏನಾಗ್ತಿದ್ದೀನಿ, ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ತಿದ್ದೀನಿ. ತುಂಬಾ ಟೇಸ್ಟನ್ನು ಕೊಡುತ್ತೆ. ಹಾಗಾಗಿ ಎಲ್ಲ ಇರುತ್ತೆ. ಒಂದು 5 ನಿಮಿಷ ಏನೂ ರೆಡಿ ಮಾಡ್ಕೊಂಡಿಲ್ಲ ನಾವು ಅನ್ನುವಂಥ ಟೈಮಲ್ಲೂ ಕೂಡ ಈ ಬ್ರೇಕ್ಫಾಸ್ಟನ್ನು ನಾವು ಮಾಡಿ ಮಕ್ಕಳಿಗೆ ತಿನ್ನಿಸೋದಕ್ಕೆ, ಜೊತೆಗೆ ಮಧ್ಯಾಹ್ನ ಕ್ಯಾರಿಯರ್ ಕಟ್ಟೋದಕ್ಕೂ ಇದು ಆಗುತ್ತೆ. ನೋಡಿದ್ರಲ್ಲ, ತುಂಬಾ ಟೇಸ್ಟಿಯಾಗಿರುವಂತಹ, ನಾನು ಹೇಳಿದ್ನಲ್ಲ, ಟೊಮೊಟೊ ರೈಸ್ ಅಂತಾದರೂ ಅನ್ಬೋದು, ಕ್ಯಾಪ್ಸಿಕಮ್ ರೈಸ್ ಅಂತಾದರೂ ಅನ್ಬೋದು. ಇದನ್ನು ರೆಡಿ ಮಾಡಿದ್ದೀನಿ. ತುಂಬಾ ಕಲರ್ಫುಲ್ಲಾಗಿರೋದ್ರಿಂದ, ತುಂಬಾ ಅದರಲ್ಲಿರುವಂಥ ಏನು ಹಾಕಿದ್ದೀವಲ್ಲ ಎಲ್ಲ ಕ್ರಂಚಿಯಾಗಿರೋದ್ರಿಂದ ತುಂಬ ಇಷ್ಟಪಡ್ತಾರೆ. ಧನ್ಯವಾದಗಳು.